ನಾನು ಇಷ್ಟನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಬಯಲು ಸೀಮೆ ವಂಚನೆ ಮಾಡಿರೋ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮಾಡಿರುವಂತ ಅನ್ಯಾಯಗಳು, ಇದರಿಂದ ಕಾಂಗ್ರೆಸ್ನಿಂದ ನಾವು ಬಚಾವಾಗಬೇಕು. ನಾವು ಜನರು ಇವರು ಆಂದೋಲನ ಏನ್ ಮಾಡ್ತಾ ಇದ್ದಾರೆ, ಇದು ಹಾಸ್ಯಾಸ್ಪದವಾಗಿದೆ. ಒಂದು ಯೋಜನೆಯನ್ನ ಉತ್ತಮಗೊಳಿಸಿ ಅದಕ್ಕೆ ಸುಧಾರಣಾ ಕ್ರಮಗಳನ್ನ ತಂದಿರೋದರ ವಿರುದ್ಧ ಇವರು ಮಾಡ್ತಾ ಇರತಕ್ಕಂತ ಆರೋಪಗಳು ಬರೀ ಸುಳ್ಳಿನಿಂದ ರಾಜಕೀಯ ಪ್ರೇರಿತವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮೊದಲನೇ ಪಾಯಿಂಟ್ ಮತ್ತೆ ಹೇಳ್ತೀನಿ, ರಾಜಕಾರಣದ ಸಣ್ಣ ಅನುಭವದಲ್ಲಿ ಇದು ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಬಚಾವ್ ಮಾಡುವಂತ ಆಂದೋಲನ ಅಂತ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಇದಕ್ಕೆ ಜನರು ವಿಶೇಷವಾಗಿ ಇದನ್ನ ಅರ್ಥ ಮಾಡ್ಕೊಂಡು ನಾಳೆ ಹೋಗ್ತಾರಲ್ಲ ಯಾರಾದರೂ, ನಾನು ಕೇಳಿರೋದ್ರಲ್ಲಿ ಸತ್ಯ ಇದ್ರೆ, ಸತ್ಯದ ಅಂಶಗಳಿದ್ರೆ, ನೀವು ಕೂಡ ಆತ್ಮವಂಚನೆ ಮಾಡ್ಕೊಳ್ತೀರಾ, ನೀವು ನಿಮ್ಮ ಮುಖಂಡಗಳನ್ನ, ನಿಮ್ಮ ನಾಯಕರುಗಳನ್ನ ಕೇಳುವಂತ ಈ ಭಾಗದ ಸ್ವಾಭಿಮಾನಿ ಪ್ರಜೆಗಳಾಗಿ ಇರಬೇಕು ಅಂತೇಳಿ ನಿಮಗೂ ಕೂಡ ನಾನು ಮನವಿ ಮಾಡ್ತೇನೆ. ಇಷ್ಟು ವಿಷಯಗಳು ತಮ್ಮ ಮುಂದೆ ನಾನು ಇಷ್ಟನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಬಯಲು ಸೀಮೆ ವಂಚನೆ ಮಾಡಿರೋ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮಾಡಿರುವಂತ ಅನ್ಯಾಯಗಳು, ಇದರಿಂದ ಕಾಂಗ್ರೆಸ್ನಿಂದ ನಾವು ಬಚಾವಾಗಬೇಕು. ನಾವು ಜನರು ಇವರು ಆಂದೋಲನ ಏನ್ ಮಾಡ್ತಾ ಇದ್ದಾರೆ, ಇದು ಹಾಸ್ಯಾಸ್ಪದವಾಗಿದೆ. ಒಂದು ಯೋಜನೆಯನ್ನ ಉತ್ತಮಗೊಳಿಸಿ ಅದಕ್ಕೆ ಸುಧಾರಣಾ ಕ್ರಮಗಳನ್ನ ತಂದಿರೋದರ ವಿರುದ್ಧ ಇವರು ಮಾಡ್ತಾ ಇರತಕ್ಕಂತ ಆರೋಪಗಳು ಬರೀ ಸುಳ್ಳಿನಿಂದ ರಾಜಕೀಯ ಪ್ರೇರಿತವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮೊದಲನೇ ಪಾಯಿಂಟ್ ಮತ್ತೆ ಹೇಳ್ತೀನಿ, ರಾಜಕಾರಣದ ಸಣ್ಣ ಅನುಭವದಲ್ಲಿ ಇದು ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಬಚಾವ್ ಮಾಡುವಂತ ಆಂದೋಲನ ಅಂತ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಇದಕ್ಕೆ ಜನರು ವಿಶೇಷವಾಗಿ ಇದನ್ನ ಅರ್ಥ ಮಾಡ್ಕೊಂಡು ನಾಳೆ ಹೋಗ್ತಾರಲ್ಲ ಯಾರಾದರೂ, ನಾನು ಕೇಳಿರೋದ್ರಲ್ಲಿ ಸತ್ಯ ಇದ್ರೆ, ಸತ್ಯದ ಅಂಶಗಳಿದ್ರೆ, ನೀವು ಕೂಡ ಆತ್ಮವಂಚನೆ ಮಾಡ್ಕೊಳ್ತೀರಾ, ನೀವು ನಿಮ್ಮ ಮುಖಂಡಗಳನ್ನ, ನಿಮ್ಮ ನಾಯಕರುಗಳನ್ನ ಕೇಳುವಂತ ಈ ಭಾಗದ ಸ್ವಾಭಿಮಾನಿ ಪ್ರಜೆಗಳಾಗಿ ಇರಬೇಕು ಅಂತೇಳಿ ನಿಮಗೂ ಕೂಡ ನಾನು ಮನವಿ ಮಾಡ್ತೇನೆ. ಇಷ್ಟು ವಿಷಯಗಳು ತಮ್ಮ ಮುಂದೆ